ಸ್ನೇಹಿತರೆ, ಕಲಿಕೆಯ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ವಿಘ್ನ ವಿನಾಶಕನ ಪೂಜೆಯಲ್ಲಿ ಗರಿಕೆ ತುಂಬ ಮುಖ್ಯ. ಇದರ ಹಿಂದೆ ಒಂದು ಕಥೆ ಇದೆ. ಅನಲಾಸುರ ಎಂಬ ಒಬ್ಬ ರಾಕ್ಷಸ ಬೆಂಕಿಯನ್ನು ಉಗುಳುವ ಶಕ್ತಿ ಹೊಂದಿದ್ದ. ಹಾಗೆಯೇ ಅವನು ಯಾವುದೇ ಆಯುಧದಿಂದ ಮರಣ ಹೊಂದದ ವರವನ್ನು ಪಡೆದಿದ್ದ. ತನ್ನ ಶಕ್ತಿಯನ್ನು ಉಪಯೋಗಿಸಿ ರಾಕ್ಷಸನು ಮಾನವರಿಗೆ ಮತ್ತು ದೇವತೆಗಳಿಗೆ ತುಂಬ ಪೀಡೆಯನ್ನು ಕೊಡುತ್ತಿದ್ದ. ಇದರಿಂದ ಬೇಸತ್ತ ದೇವತೆಗಳು ಗಣೇಶನನ್ನು ಸಹಾಯಕ್ಕಾಗಿ ಪ್ರಾರ್ಥಿಸಿದರು. ಗಣೇಶನು ಅನಲಾಸುರನನ್ನು ಯುದ್ಧಕ್ಕೆ ಕರೆದರು. ಇಬ್ಬರ ನಡುವೆ ಮುಷ್ಟಿಯುದ್ಧ ಆಗುತ್ತಿರುವಾಗ ಗಣೇಶನು ಅನಲಾಸುರನನ್ನು ನುಂಗಿಬಿಟ್ಟನು. ಬೆಂಕಿಯನ್ನು ಉಗುಳುವ ರಾಕ್ಷಸನನ್ನು ನುಂಗಿದ ಕಾರಣ ಗಣೇಶನಿಗೆ ಹೊಟ್ಟೆಯಲ್ಲಿ ಉರಿ ಮತ್ತು ಅಜೀರ್ಣ ಶುರುವಾಯಿತು. ಯಾವುದೇ ಮದ್ದು ಮಾಡಿದರೂ ಆ ಉರಿ ಶಮನ ಆಗಲಿಲ್ಲ. ಕೊನೆಗೆ ಕಶ್ಯಪ ಮಹರ್ಷಿಗಳು ಗಣೇಶನಿಗೆ 21 ಎಳೆಯ ಗರಿಕೆ ತುಂಡುಗಳನ್ನು ನೀಡಿದರು. ಆ ಗರಿಕೆ ತುಂಡುಗಳನ್ನು ತಿಂದೊಡನೆ ಗಣೇಶನ ಹೊಟ್ಟೆಯ ಉರಿ ಮತ್ತು ಅಜೀರ್ಣ ನಾಶವಾಯಿತು. ಇದರಿಂದ ಸಂತೃಪ್ತಿಗೊಂಡ ಗಣೇಶನು ತನಗೆ ಯಾರು ಗರಿಕೆಯನ್ನು ಅರ್ಪಿಸುತ್ತಾರೋ ಅವರಿಗೆ ನನ್ನ ಆಶೀರ್ವಾದ ಯಾವತ್ತೂ ಇದೆ ಎಂದು ಎಲ್ಲರನ್ನು ಹರಸಿದನು. ಸ್ನೇಹಿತರೆ, ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಲಿ ಎಂದು ಹರಸುತ್ತೇವೆ. ಧನ್ಯವಾದಗಳು.